ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಿದ್ದೀರಾ ಮಣ್ ರೋಡು, ಇದು ಬಂದು ನಿಮಗೆ 20 ಅಡಿ ಗೌರ್ಮೆಂಟ್ ನಕಾಶೆ ರೋಡು. ನೋಡಿ, ನಿಮ್ಗೆ ಇಲ್ವಿ ಬರುತ್ತೆ ಮತ್ತು ವಿದ್ಯುತ್ ಕಂಬ ಎಲ್ಲ ಬರುತ್ತೆ. ಈ ಜಾಗ ಇದೇ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ 10 ಗುಂಟೆ ಜಾಗ. ಇದು 10 ಗುಂಟೆ ಜಾಗ. ಇದು ನೋಡಿ, ಕ್ಲೀನಾಗಿ ಸ್ಕ್ವೇರ್ ಆಗೈತೆ. ಊರಿಂದ ಬರೀ ಅರ್ಧ ಕಿಲೋಮೀಟ್ರ್ ಐತೆ ಜಾಗ. ಈ 10 ಗುಂಟೆ ಜಾಗದಲ್ಲಿ ನಿಮಗೆ ಫುಲ್ಲು ಪ್ಲೈನ್ ಲ್ಯಾಂಡು, ಏನು ಯಾವುದೇ ಥರ ಗಿಡ ತೆಂಗಿನ ಮರ ಏನೂ ಇಲ್ಲ. ನಿಮ್ಗೆ ಹತ್ತತ್ರ ರೋಡ್ಗೆ ಒಂದು 70ರಿಂದ 80 ಅಡಿ ರೋಡ್ ಫೇಸ್ ಬರುತ್ತೆ ಈ ಜಾಗಕ್ಕೆ. ಈ ಜಾಗ ಬಂದು ಚನ್ನಪಟ್ಟಣಕ್ಕೆ 10 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 7ರಿಂದ 8 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ ಕರೆಕ್ಟಾಗಿ 58 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಮತ್ತು ಇದು ಪ್ಯೂರ್ ಕೆಂಪು ಭೂಮಿ. ಇದ್ರ ಬೆಲೆ ಬಂದು 2 ಲಕ್ಷ ಪರ್ ಗುಂಟೆ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡೋ ಹೆಚ್ಚು ಕಮ್ಮಿ ಆಗುತ್ತೆ. ಜನರಲ್ ಪ್ರಾಪರ್ಟಿ ಇದು. ಯಾರೆಲ್ಲ 5 ಗುಂಟೆ 10 ಗುಂಟೆ ನೋಡ್ತಾ ಇರ್ತೀರಾ ಅಂಥವ್ರಿಗೆ ಈ ಜಾಗ ಅಂತ ತುಂಬ ಚೆನ್ನಾಗಿದೆ. ಊರು ಪಕ್ಕನೇ ಆಗಿರೋದ್ರಿಂದ ಆರಾಮಾಗಿ ಇಲ್ಲೊಂದು ತೋಟ ಮಾಡ್ಕೊಂಡು ಇರ್ಬೋದು. ಮತ್ತು ವಿದ್ಯುತ್ ಕಂಬ ಇದೆ, ರಸ್ತೆನೂ ಇದೆ. ನೋಡಿ, ರಸ್ತೆಗೆ ನಿಮಗೆ ಹತ್ತತ್ರ ನಿಮ್ಗೆ ಅದೇನಿದೆ 60 ಅಡಿ ರಸ್ತೆಗೆ ಬರುತ್ತಿದ್ದು. ಇದು ಬಿಟ್ಟು 80 ಅಡಿ ಇದೆ. ರಸ್ತೆಗೆ ನಿಮ್ಗೆ ಒಂದು 60ರಿಂದ 70 ಅಡಿ ರೋಡ್ಗೆ ಬರುತ್ತಿದ್ದು. ನೋಡಿ, ಕ್ಲೀನಾಗಿ ಸ್ಕ್ವೇರ್ ಆಗಿದೆ ಈ ಜಾಗ. ನಿಮಗೆ ಈ ಜಾಗದಲ್ಲಿ 2 ತೆಂಗಿನ ಮರ ಬರುತ್ತೆ. 2 ಇಲ್ಲ, ಇದೊಂದೇ ಒಂದು ತೆಂಗಿನ ಮರ ಬರುತ್ತೆ ಈ ಜಾಗದಲ್ಲಿ. ಇಲ್ಲ, 1 ಊರು ಇಲ್ಲಿಂದ ಬರೀ ಅರ್ಧ ಕಿಲೋಮೀಟ್ರ್ ಇದೆ. 2 ತೆಂಗಿನ ಮರ ಬರುತ್ತೆ. ಇದೊಂದು ಬರುತ್ತೆ. ಕ್ಲೀನಾಗಿ ಸ್ಕ್ವೇರ್ ಆಗಿದೆ. ಕೆಲವರೆಲ್ಲ 5 ಗುಂಟೆ 10 ಗುಂಟೆ ಹುಡುಕ್ತಾ ಇರ್ತಿರಲ್ಲ ಅಂಥವ್ರಿಗೆ ಈ ಜಾಗ ತುಂಬಾ ಚೆನ್ನಾಗಿದೆ. ಇಲ್ಲ, ಹದ್ಬಸ್ ಕಲ್ಲಾಗಿದೆ ನೋಡಿ, ಹದ್ಬಸ್ ಕಲ್ಲಾಗಿದೆ, ಕಲ್ಲಲ್ಲಿ ಹಾಕಿದ್ದಾರೆ. ಹದ್ಬಸ್ ಕಲ್ಲು ಹಾಕಿರೋದನ್ನ ನೋಡಿದ್ರೆ ಈ ತೆಂಗಿನ ಮರಗಳೆಲ್ಲ ಒಂದೇ ತೆಂಗಿನ ಮರ ಬರೋದು. ಇದು ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರೋವಂಥ ಜಾಗ. ಯಾರೆಲ್ಲ 10 ಗುಂಟೆ ನೋಡ್ತಾ ಇರ್ತೀರಾ ಅಂಥವ್ರಿಗೆ ಈ ಜಾಗ ತುಂಬ ಚೆನ್ನಾಗಿದೆ. ಬೆಂಗಳೂರು ಮೈಸೂರು ರೋಡ್ಗೂ ನಿಮ್ಗೆ 7ರಿಂದ 8 ಕಿಲೋಮೀಟ್ರ್ ಹೊರಗಡೆನೇ ಆಗುತ್ತೆ. ಚನ್ನಪಟ್ಟಣಕ್ಕೆ 10 ಕಿಲೋಮೀಟ್ರ್ ಆಗುತ್ತೆ. ಈ ಊರು ಬಂದು ಬಸ್ ರೂಟು, ಬಸ್ ಬರುತ್ತೆ ಈ ಊರಿಗೆ. ಆರಾಮಾಗಿ ನೀವು ಬಸ್ಸಲ್ಲಿ ಅರ್ಧ ಕಿಲೋಮೀಟ್ರ್ ಇದೆ, ಆರಾಮಾಗಿ ಇಲ್ಲಿ ಬರ್ಬೋದು. ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಹಿಲ್ ವ್ಯೂ ಪ್ರಾಪರ್ಟಿ ಬರುತ್ತೆ ನೋಡಿ. ಎಲ್ಲ ಮುಂದೆಗಡೆ ಎಲ್ಲ ಬೆಟ್ಟ ಎಲ್ಲ ಇದೆ ನೋಡಿ, ಎಷ್ಟು ದೊಡ್ಡ ಬೆಟ್ಟ.